ಇನ್ನು ಇವತ್ತು ಸದನದಲ್ಲಿ ನರೇಗಾ ವಿಚಾರ ಚರ್ಚೆ ಆಗುತ್ತೆ. ಉಭಯ ಸದನಗಳಲ್ಲೂ ಕೂಡ ಈ ನರೇಗಾ ಜಟಾಪಟಿ ಸದ್ದು ಮಾಡುತ್ತೆ. ವಿಧಾನ ಪರಿಷತ್, ವಿಧಾನಸಭೆ ಎರಡರಲ್ಲೂ ಕೂಡ ರಾಜ್ಯಪಾಲರ ಭಾಷಣದ ಮೇಲೇನೆ ಈ ಬಿಸಿ ಚರ್ಚೆಗಳಾಗುತ್ತೆ. ನರೇಗಾ ಬಗ್ಗೆ 3-4 ದಿನಗಳ ಕಾಲ ಚರ್ಚೆಯಂತೂ ನಡೆಯುತ್ತೆ. ಈ ವಿಶೇಷ ಅಧಿವೇಶನದಲ್ಲಿ ವಿಜಿ ರಾಮ್ಜಿ ಈ ಕಾಯ್ದೆಯ ವಿರುದ್ಧ ಬೆಳಕು ಚೆಲ್ಲುತ್ತೆ ಕಾಂಗ್ರೆಸ್. ನರೇಗಾ ವಿರುದ್ಧ ಮಾತನಾಡುವಂತೆ ಸಚಿವರಿಗೆ ಸಿಎಂ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಅಂತಂದರೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್, ಎಚ್ ಕೆ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಕೃಷ್ಣ ಬೈರೇಗೌಡ ಹಾಗೂ ದಿನೇಶ್ ಗುಂಡೂರಾವ್ ಇವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಆಮೇಲೆ ಅಬಕಾರಿ ಹಗರಣವನ್ನು ಪ್ರಸ್ತಾಪ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ಮತ್ತೊಂದು ಕಡೆ ಪ್ಲಾನ್ ಮಾಡ್ಕೊಳ್ತಾ ಇದೆ. ಇದರ ಜೊತೆಗೆ ಹೆಸರು ಬದಲಾವಣೆ ಮಾಡಿದಂತಹ ಒಂದಷ್ಟು ಉದಾಹರಣೆಗಳು ಕಾಂಗ್ರೆಸ್ನಲ್ಲಿ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಬಿಜೆಪಿ ಇಟ್ಟು ಅದನ್ನು ವಾಕ್ಪ್ರಹಾರ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯು ಕೂಡ ಇದನ್ನು ಹೆಂಗೆ ಡಿಫೆಂಡ್ ಮಾಡ್ಕೊಳ್ಬೇಕು ಅನ್ನೋದರ ಬಗ್ಗೆ ಪ್ಲಾನ್ ಮಾಡಿಕೊಟ್ಟಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ರಾಘವೇಂದ್ರ ಲೈವ್ನಲ್ಲಿ. ರಾಘವೇಂದ್ರ, ಈಗ ಇವತ್ತು ಉಭಯ ಸದನದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಗುತ್ತೆ ನರೇಗಾ ವಿಚಾರಕ್ಕೆ. ಇದಕ್ಕೆ ಉತ್ತರ ಕೊಡೋಕೆ ಬಿಜೆಪಿ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ, ಇದರ ಜೊತೆಗೆ ಬೇರೆ ಯಾವೆಲ್ಲ ವಿಚಾರಗಳನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಮೇಲೆ ಮುಗಿ ಬೀಳೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ಕೊಂಡಿದೆ ಅಂತ? ಶರತ್, ಪ್ರಮುಖವಾಗಿ ನಿನ್ನೆಯಿಂದ ಆರಂಭವಾಗಿರ್ತಕ್ಕಂತಹ ಅಧಿವೇಶನಕ್ಕೆ ಇವತ್ತು ಮಹತ್ವದ ದಿನ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ರಾಜ್ಯಪಾಲರು ಮಾಡಿರ್ತಕ್ಕಂತಹ ಭಾಷಣದ ಮೇಲೆ ಇವತ್ತು ವಂದನಾ ನಿರ್ಣಯವನ್ನು ಮಾಡ್ತಾರೋ ಸರ್ಕಾರ ಅಥವಾ ಖಂಡನ ನಿರ್ಣಯವನ್ನು ಕೈಗೊಳ್ಳುತ್ತಾ ಅನ್ನೋದನ್ನು ಇದೀಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕಂದರೆ ವಂದನಾ ನಿರ್ಣಯವನ್ನು ಮಂಡಿಸಿ ನಂತರ ಖಂಡನ ನಿರ್ಣಯವನ್ನು ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸಿಕೊಡುವಂತಹ ಪ್ರಯತ್ನವನ್ನು ರಾಜ್ಯ ನಾಯಕರು ಮಾಡ್ತಾರೆ ಅಂತಲೂ ಸಹ ಹೇಳಲಾಗೈತೆ. ಅದಾದ ಬಳಿಕ ಕೆಲವೊಂದಿಷ್ಟು ಇತ್ತೀಚೆಗೆ ನಡೆಯತಕ್ಕಂತಹ ಡೆವಲಪ್ಮೆಂಟ್ಗಳನ್ನು ಇಟ್ಕೊಂಡು ಬಿಜೆಪಿ ರಾಜ್ಯ ಸರ್ಕಾರದ ಮೇಲೆ ದೊಡ್ಡ ಮಟ್ಟದ ಸವಾರಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ನಾವು ನೋಡ್ಬೋದು, ಕಳೆದ ವಾರವಷ್ಟೇ DC ಜಗದೀಶ್ ಮತ್ತು ಲಕ್ಷ್ಮೀನಾರಾಯಣ್ ಕಾಂಟ್ರಾಕ್ಟರು ಅವರಿಬ್ಬರೇ ನಡೆದಿರ್ತಕ್ಕಂತಹ ಸಂಭಾಷಣೆ ಏನಿದೆ, ಆ ಸಂಭಾಷಣೆಯ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಆಡಿಯೋ ಟೇಪನ್ನು ಇಟ್ಕೊಂಡು ಇವತ್ತು ಸದನದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿರ್ತಕ್ಕಂಥದ್ದು. ಉಭಯ ಸದನದಲ್ಲೂ ಸಹ ಎರಡೂ ಇದೇ ವಿಷಯವನ್ನು ನಿಲುವಳಿಯಾಗಿ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅಬಕಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಭ್ರಷ್ಟಾಚಾರ ಪ್ರತಿ ಬಾರಿಯೂ ಸಹ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನಾವು ಭ್ರಷ್ಟಾಚಾರವನ್ನು ಎತ್ತಿ ಹೇಳ್ತೇವೆ. ಈ ಬಾರಿ ತಿಮ್ಮಾಪುರ್ ಅವರ ರಾಜೀನಾಮೆಯನ್ನು ಪಡಿಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿಯುವ ಸಾಧ್ಯತೆಗಳು ಅಧಿಕವಾಗಿವೆ. ಅದನ್ನು ಹೊರತುಪಡಿಸಿದರೆ ಮನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಸಹ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ಮಾಡುವ ಸಾಧ್ಯತೆಗಳು ಅಧಿಕವಾಗಿದ್ದಾವೆ. ಕೇಂದ್ರ ಸರ್ಕಾರ ಕೈಗೊಂಡಿರ್ತಕ್ಕಂತಹ ಕೆಲಸ ಏನಿದೆ ಇದು ಜನರಿಗೆ ಮತ್ತು ನಮ್ಮ ಸಾರ್ವಜನಿಕರಿಗೆ ವಿರೋಧಿಯಾಗಿರ್ತಕ್ಕಂತಹ ಕೆಲಸ. ಇಲ್ಲಿ ನಾವು 40% ರಾಜ್ಯ ಸರ್ಕಾರ, 60% ಕೇಂದ್ರ ಸರ್ಕಾರ ಕೊಡಬೇಕಾಗುತ್ತೆ. ಅದು ರಾಜ್ಯ ಸರ್ಕಾರಗಳನ್ನು ಇದು ಮಾಡೋದಕ್ಕೋಸ್ಕರನೇ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ಅಂತಲೂ ಸಹ. ಎಸ್ ಥ್ಯಾಂಕ್ ಯು ರಾಘವೇಂದ್ರ ಡೀಟೇಲ್ಸ್ಗಾಗಿ.